10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಶೇಷ ಪೂರ್ವಸಿದ್ಧತಾ ಪರೀಕ್ಷೆ ಫೆಬ್ರವರಿ 2026 ಪ್ರಥಮ ಭಾಷೆ ಕನ್ನಡ. ಸಮಯ 3:15 ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಅಪೂರ್ಣ ಹೇಳಿಕೆಗಳನ್ನು ನೀಡಲಾಗಿದೆ. ಅವುಗಳ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 6 ಪ್ರಶ್ನೆಗಳು 6 ಅಂಕಗಳು. ಪ್ರಶ್ನೆ 1, ಶುಚಿತ್ವ ಸಂಧಿಗೆ ಉದಾಹರಣೆಯಾಗಿರುವ ಪದ. ಆಪ್ಷನ್ ಎ ಕಡುವೆಲ್ಪು, ಬಿ ಕೋಟ್ಯಾಧೀಶ್ವರ, ಸಿ ಪಯಶಯನ, ಡಿ ಉನ್ಮಾದ. ಸರಿಯಾದ ಉತ್ತರ ಆಪ್ಷನ್ ಸಿ ಪಯಶಯನ. ಪ್ರಶ್ನೆ 2, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯವಿದು. ಆಪ್ಷನ್ ಎ ಮಿಶ್ರ ವಾಕ್ಯ, ಬಿ ಸಾಮಾನ್ಯ ವಾಕ್ಯ, ಸಿ ನಿಷೇಧ ವಾಕ್ಯ, ಡಿ ಸಂಯೋಜಿತ ವಾಕ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಮಿಶ್ರ ವಾಕ್ಯ. 3, ಅನ್ವರ್ಥನಾಮ ಪದಕ್ಕೆ ಉದಾಹರಣೆಯಾದ ಪದ. ಆಪ್ಷನ್ ಎ ರಾಹುಲ, ಬಿ ಪರ್ವತ, ಸಿ ಮನುಷ್ಯ, ಡಿ ವಿಜ್ಞಾನಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಜ್ಞಾನಿ. 4, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಎ ವಾಕ್ಯವೇಷ್ಟನ, ಬಿ ಉದ್ಧರಣ, ಸಿ ವಿವರಣಾತ್ಮಕ, ಡಿ ಆವರಣ. ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ಧರಣ ಚಿಹ್ನೆ. 5, ರಾಜೀವಸಕ ಪದವು ಉದಾಹರಣೆಯಾಗಿರುವ ಸಮಾಸವಿದು. ಆಪ್ಷನ್ ಎ ತತ್ಪುರುಷ ಸಮಾಸ, ಬಿ ಬಹುವ್ರೀಹಿ ಸಮಾಸ, ಸಿ ಅಂಶಿ ಸಮಾಸ, ಡಿ ಕರ್ಮಧಾರಯ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ಬಹುವ್ರೀಹಿ ಸಮಾಸ. ಮುಂದಿನ ಪ್ರಶ್ನೆ, ಪ್ರೀತಿಯ ಹಣತೆಯ ಹಚ್ಚೋಣ. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಕ್ರಿಯಾರೂಪ. ಆಪ್ಷನ್ ಎ ನಿಷೇಧಾರ್ಥಕ, ಬಿ ಸಂಭಾವನಾರ್ಥಕ, ಸಿ ಆತ್ಮಾರ್ಥಕ, ಡಿ ವಿದ್ಯಾರ್ಥಕ. ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರ್ಥಕ. ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಪ್ರಶ್ನೆಗಳು 4 ಅಂಕಗಳು. ತಪಸ್ವಿ ತವಸಿ, ವಿಜ್ಞಾಪನೆ ಭಿನ್ನಃ. ಬರೆದ ಭೂತಕೃದಂತ, ಬರೆಯದ ನಿಷೇಧ ಕೃದಂತ. ಷಷ್ಠಿ ಸಂಬಂಧ, ತೃತೀಯ ಕರಣ. ಹಾಲುಜೇನು ಜೋಡು ನುಡಿ, ನಟ್ಟ ನಡುವೆ ದ್ವಿರುಕ್ತಿ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 7 ಪ್ರಶ್ನೆಗಳು 7 ಅಂಕಗಳು. ಮೊದಲ 4 ಪ್ರಶ್ನೆಗಳು ಗದ್ಯ ಭಾಗದಿಂದ, ನಂತರದ 2 ಪ್ರಶ್ನೆಗಳು ಪದ್ಯ ಭಾಗದಿಂದ, ನಂತರದ 1 ಪ್ರಶ್ನೆ ಪೂರಕ ಪಾಠದಿಂದ. ಒಟ್ಟು 7 ಪ್ರಶ್ನೆ 7 ಅಂಕಗಳು. ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದು ಕಡೆ ಬೀಡು ಬಿಟ್ಟಾಗ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದಾಗಿತ್ತು? ಶಾನುಭೋಗರ ರಾಜಭಕ್ತಿಯ ಲಾಂಛನ ಕಿರ್ದಿ ಪುಸ್ತಕ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಟ್ರಾಫಲ್ಗಾರ್ ಸ್ಕ್ವೇರ್. ಅಗ್ನಿಭೂತಿ ವಾಯುಭೂತಿಯರ ತಂದೆ ತಾಯಿಯ ಹೆಸರೇನು? ಅಗ್ನಿಭೂತಿ ವಾಯುಭೂತಿಯರ ತಂದೆ ತಾಯಿ ಹೆಸರು ಸೋಮಶರ್ಮ ಮತ್ತು ಕಾಶ್ಯಪಿ. ಅಗ್ನಿಭೂತಿ ವಾಯುಭೂತಿಯ ತಂದೆ ತಾಯಿ ಹೆಸರು ಸೋಮಶರ್ಮ ಮತ್ತು ಕಾಶ್ಯಪಿ. ಯಾವ ಘಟನೆ ಹಲಗಲಿ ಲಾವಣೆಗೆ ಕಾರಣವಾಗಿದೆ? ಹಲಗಲಿ ಬಂಟರ ಹತಾರ ಕದನ ಘಟನೆ ಹಲಗಲಿ ಲಾವಣೆಗೆ ಕಾರಣವಾಗಿದೆ. ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ದೃಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಹಾಲುಗಲ್ಲದ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಹಾಲುಗಲ್ಲದ ಪುಟ್ಟಪೋರಿ ಮುಸರೆ ತಿಕ್ಕುತ್ತಿದ್ದಾಳೆ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಇಲ್ಲಿ ಒಟ್ಟು 10 ಪ್ರಶ್ನೆಗಳು. ಮೊದಲ 4 ಪ್ರಶ್ನೆಗಳು ಗದ್ಯ ಭಾಗದಿಂದ, ನಂತರದ 2 ಪ್ರಶ್ನೆಗಳು ಪದ್ಯ ಭಾಗದಿಂದ, ನಂತರದ 4 ಪ್ರಶ್ನೆಗಳು ಪೂರಕ ಪಾಠಗಳಿಂದ ಬಂದಿರುತ್ತವೆ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಏನೆಂದು ಹೇಳಿದ್ದಾರೆ? ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿಯು ಹೇಗೆ ಹರಸಿದೆ?
ಬ್ರಿಟಿಷರು ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶದ ವಿವರಣೆ ಏನಾಗಿತ್ತು? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ರಾಜರ ಪ್ರಕೃತಿ ಹೇಗಿರುತ್ತದೆ? ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಕವಿ ಸಾಹಿತಿಗಳ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 2 ಪ್ರಶ್ನೆಗಳು, 6 ಅಂಕಗಳು. DS ಜಯಪ್ಪಗೌಡ. ಇವರ ಕಾಲ 1947. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ. ಇವರ ಕೃತಿಗಳು: ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ದ ರಾ ಬೇಂದ್ರೆ. ಇವರ ಕಾಲ 1896. ಇವರ ಸ್ಥಳ ಧಾರವಾಡ. ಇವರ ಕೃತಿಗಳು: ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ ಮುಂತಾದವುಗಳು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಪ್ರಶ್ನೆ 30. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 3 ಅಂಕಗಳು. ಇದು ಒಂದು ಸಾಲನ್ನು ಕೊಟ್ಟಿರುವುದರಿಂದ ಇದು ವೃತ್ತ ಇರುತ್ತದೆ. ಈಗ ಇದು ಕ ಋಸಸ್ವರ ಇರೋದ್ರಿಂದ ಇದಕ್ಕೆ ಲಘು ಹಾಕಬೇಕು. ಳ ಇದು ಋಸಸ್ವರ ಇರೋದ್ರಿಂದ ಇದಕ್ಕೆ ಲಘು ಹಾಕಬೇಕು. ನೋ ಇದು ಸಹಿತ ಋಸಸ್ವರ ಇರೋದ್ರಿಂದ ಇದಕ್ಕೆ ಲಘು. ಋಸಸ್ವರ ಇದ್ದರೆ ಲಘು ಹಾಕಬೇಕು. ಇದು ಅನುಸ್ವಾರದಿಂದ ಕೂಡಿದರೆ ಅದಕ್ಕೆ ಗುರು ಹಾಕಬೇಕು. ಋಸಸ್ವರದಿಂದ ಕೂಡಿದರೆ ಲಘು ಹಾಕಬೇಕು. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು. ಋಸಸ್ವರ ಇದ್ದರೆ ಲಘು. ಋಸಸ್ವರದಿಂದ ಕೂಡಿದೆ ಲಘು, ಲಘು. ಆಮೇಲೆ ಅನುಸ್ವಾರದಿಂದ ಕೂಡಿದೆ ಅದಕ್ಕೆ ಗುರು ಹಾಕಬೇಕು. ಋಸಸ್ವರ ಇದ್ದರೆ ಲಘು, ಲಘು. ಆಮೇಲೆ ಅನುಸ್ವಾರ ಇದ್ದರೆ ಗುರು ಹಾಕಬೇಕು. ಋಸಸ್ವರ ಇದೆ, ಹಾಗಾಗಿ ಲಘು. ಇದು ಲಘು ಆಗುತ್ತೆ, ಇದು ಗುರು ಆಗುತ್ತೆ, ಲಘು ಆಗುತ್ತೆ. ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಆಗುತ್ತೆ, ಲಘು ಆಗುತ್ತೆ, ಆಮೇಲೆ ಗುರು ಆಗುತ್ತೆ. ಇದು ಅಕ್ಷರಗಣ ಇರೋದ್ರಿಂದ 3 ಅಕ್ಷರಕ್ಕೆ ಒಂದೊಂದು ಗಣ ಮಾಡಬೇಕು. ಒಂದು, 2, 3 ಈ ರೀತಿಯಾಗಿ 3 ಅಕ್ಷರಕ್ಕೆ ಒಂದೊಂದು ಗಣವನ್ನು ಮಾಡಬೇಕು. ಗುರು ಲಘು 3 ಇದ್ರೆ ಅದು ಮನಗಣ. ಲಘು 3 ಇದ್ರೆ ಇದು ನಗಣ. ಗುರು ನಡುವಿದ್ರೆ ಜಗಣ. ಮೊದಲಿಗೆ ಗುರು ಇದ್ರೆ ಇದು ಬಗಣ. ನಡುವೆ ಗುರು ಇದ್ರೆ ಅದು ಜಗಣ. ನಡುವೆ ಗುರು ಇದ್ರೆ ಅದು ಜಗಣ. ನಡುವೆ ಗುರು ಇದ್ರೆ ಅದು ಜಗಣ ಆಗುತ್ತೆ. ನಡುವೆ ಲಘು ಇದ್ರೆ ಅದು ರಗಣ. ನ, ಜ, ಬ, ಜ, 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 ರ ಈ ರೀತಿ ಗಣವಿನ್ಯಾಸ ಬಂದರೆ ಇದು ಚಂಪಕಮಾಲಾ ವೃತ್ತ. ಚಂಪಕಮಾಲಾ ವೃತ್ತ. ಮೊದಲಿಗೆ 4 ಲಘು ಬಂದರೂ ಸಹಿತ ಚಂಪಕಮಾಲಾ ವೃತ್ತ. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ. 3 ಅಂಕಗಳು. ರನ್ನಗನ್ನಡಿಯೋ, ಓ ಎಂಬಂತೆ ಈ ರೀತಿ ಬಂದರೆ ಇದು ಉತ್ಪ್ರೇಕ್ಷೆ ಅಲಂಕಾರ. ಮುಂದಿನ ಪ್ರಶ್ನೆ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಇದಕ್ಕೆ 3 ಅಂಕಗಳು. ಆಳಾಗಬಲ್ಲವನು ಅರಸಾಗಬಲ್ಲನು ಅಥವಾ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಒಟ್ಟು 6 ಪ್ರಶ್ನೆಗಳು, 18 ಅಂಕಗಳು. ಆಯ್ಕೆ ಬರೆದರೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೆ. ಈ ರೀತಿ ಗದ್ಯ ಭಾಗದಿಂದ 3 ಪ್ರಶ್ನೆಗಳು, ಪದ್ಯ ಭಾಗದಿಂದ
3 ಪ್ರಶ್ನೆಗಳು ಬಂದಿರುತ್ತವೆ. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ, ಇದು ವ್ಯಾಘ್ರಗೀತೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ, ಇದು ಎದೆಗೆ ಬಿದ್ದ ಅಕ್ಷರ. ಯಾರಪ್ಪ ನೀನು ನಮ್ಮ ಕಡೆಯವನು ತಾನೆ, ಇದು ಯುದ್ಧ ಪಾಠದಿಂದ. ಮೇನಾಯ್ತು ಕೌರವಂಗೆ ಅವನಿತಳಂ, ಇದು ಚಲಮನೆ ಮೆರವೆಂ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್, ಇದು ಹಸುರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಎಂತು ನಾನಿಲಿಗರಪ್ಪರೆ ಮಾನಸರ್, ಇದು ಕೆಮ್ಮನೆ ಮೀಸವೊತ್ತನೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇದಕ್ಕೆ 4 ಅಂಕಗಳು, 4 ಸಾಲುಗಳು, 4 ಅಂಕಗಳು. ವೀರಲವ ಪದ್ಯದಿಂದ ಕೇಳಿದ್ದಾರೆ. ಈ ವರ್ಷ ನೀಲನಕ್ಷೆ ಇರುವುದರಿಂದ ಸಂಕಲ್ಪ ಗೀತೆಯಿಂದ ಅವರು ಕೇಳಬಹುದು. ಕೌರವೇಂದ್ರನ ಕೊಂದೆ ನೀನು ಅದರಿಂದ ಅವರು ಕೇಳಬಹುದು, ಅಥವಾ ವೀರಲವ, ಈ 3 ಪದ್ಯಗಳಿಂದ ಕೇಳ್ತಾರೆ. ಈ 3 ಪದ್ಯದಿಂದ ಕಂಠಪಾಠಕ್ಕಿರುವ ಆ ಪದ್ಯವನ್ನು ಓದ್ಕೊಂಡ್ರೆ ಸಾಕು. 2 ಪದ್ಯ ಕೊಟ್ಟಿರ್ತಾರೆ, 2ರಲ್ಲಿ 1 ಬರೆದ್ರೆ ಸಾಕು. ಮುಂದಿನ ಮುಖ್ಯ ಪ್ರಶ್ನೆ, ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಇದಕ್ಕೆ 4 ಅಂಕಗಳು. ಸಾರಾಂಶವನ್ನಾದರೂ ಸಹಿರಿ. ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ, ಈ 3 ಪದ್ಯಗಳಿಂದ ಸಾರಾಂಶವನ್ನು ಕೇಳುತ್ತಾರೆ. ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, 8-10 ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳು, ಒಂದು ಪದ್ಯ ಭಾಗದಿಂದ ಇರುತ್ತೆ, ಒಂದು ಗದ್ಯ ಭಾಗದಿಂದ ಇರುತ್ತೆ. ಈ ಸಲ ನೀಲನಕ್ಷೆ ಇರುವುದರಿಂದ ಗದ್ಯ ಭಾಗದಿಂದ ಶಬರಿ ಪಾಠದಿಂದ ಮಾತ್ರ 8-10 ವಾಕ್ಯದ ಪ್ರಶ್ನೆಯನ್ನು ಕೇಳ್ತಾರೆ. ಅಷ್ಟು ಹೊತ್ಕೊಂಡ್ರೆ ಸಾಕು. ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ, ಅಥವಾ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು ಸಂಕಲ್ಪ ಗೀತೆ ಪದ್ಯದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ, ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ಮುಂದಿನ ಪ್ರಶ್ನೆ, ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಇದಕ್ಕೆ 2 ಪ್ರಶ್ನೆ ಕೇಳ್ತಾರೆ, 4 ಅಂಕಗಳು. ಪ್ರಶ್ನೆಗಳು ಅ ಮತ್ತು ಆ. ಮುಂದಿನ ಪ್ರಶ್ನೆ, ಪತ್ರ ಲೇಖನ. ನಿಮ್ಮನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಗ್ರಾಮದ ನಿವಾಸಿ ನಿರ್ಮಲಾ ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಸಿ ಕೊಡುವಂತೆ ಕೋರಿ ನಿಮ್ಮ ಕ್ಷೇತ್ರದ ಶಾಸಕರಿಗೊಂದು ಮನವಿ ಪತ್ರವನ್ನು ಬರೆಯಿರಿ. ಇದು ವ್ಯಾವಹಾರಿಕ ಪತ್ರ ಇರುವುದರಿಂದ ಇದಕ್ಕೆ 5 ಅಂಕಗಳು. ಇನ್ನೊಂದು, ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ಸುಕೃತ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸುವ ಗಣರಾಜ್ಯೋತ್ಸವದ ದಿನಾಚರಣೆಗೆ ಆಹ್ವಾನಿಸಿ ಚಿತ್ರದುರ್ಗದ ಕೋಟೆ ಬಡಾವಣೆಯ ನಿವಾಸಿ ಭಾಗ್ಯಮ್ಮ ಎಂಬ ಹೆಸರಿನ ತಾಯಿಯವರಿಗೊಂದು ಪತ್ರ ಬರೆಯಿರಿ. ಇದು ಖಾಸಗಿ ಪತ್ರ, 2ರಲ್ಲಿ 1 ಬರೀಬೇಕು. ಮುಂದಿನ ಪ್ರಶ್ನೆ, ಪ್ರಬಂಧ. ಪ್ರಬಂಧಕ್ಕೆ 5 ಅಂಕಗಳು. ಪ್ರಾಚ್ಯ ವಸ್ತು ಸ್ಮಾರಕಗಳ ಸಂರಕ್ಷಣೆ ಅಥವಾ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ, ಈ ರೀತಿ 3 ಹಂತದೊಂದಿಗೆ ಪ್ರಬಂಧವನ್ನು ಬರೀಬೇಕು.